ನಾನೀಗ ಹುಣಸೂರು ಮತ್ತು KR ನಗರ ಮಾರ್ಗವಾಗಿ ಬರುವಂತಹ ಒಂದು ಗ್ರಾಮದಲ್ಲಿ ಕೂಡ ಇದ್ದೇನೆ. ಹೋಗ್ತಾ ಇರ್ಬೇಕಾದ್ರೆ ನಾನು ಇಲ್ಲೊಂದು ದೃಶ್ಯ ನೋಡಿದೆ. ನೀವು ಅದೇನು ದೃಶ್ಯ ಅಂತ ನಾನೇ ತೋರಿಸ್ಬಿಡ್ತೇನೆ. ಈಗ ನೋಡ್ತಾ ಇರ್ಬೋದು, ಈಗಾಗಲೇ ಸಿಲಿಂಡರ್ನ ರಸ್ತೆ ದಾರಿನಲ್ಲಿ ನಿಲ್ಸ್ಕೊಂಡು ಪಾಪ ಕಾಯ್ತಾ ಇದ್ದಾರೆ, ಯಾವಾಗ ಬರುತ್ತೋ ಅಂತ ಹೇಳಿ. ಸೊ ನನಗನ್ಸುತ್ತೆ ಇವರು ಬೆಳಿಗ್ಗೆಯಿಂದಲೂ ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹೀಗಾಗಿ ಸಿಲಿಂಡರ್ ಖಾಲಿಯಾಗಿದೆ, ಬುಕ್ ಮಾಡಿದ್ದೀವಿ, ಬರ್ಬೋದು ಎನ್ನುವಂಥ ನಿರೀಕ್ಷೆನಲ್ಲಿ ಈಗ ಇಲ್ಲಿಯ ಅವರು ಗ್ರಾಮಸ್ಥರೊಬ್ಬರು ಕಾಯ್ತಾ ಇದ್ದಾರೆ. ಅವರು ಏನಾಗಿದೆ ಅನ್ನೋಂಥದ್ದು ಕೂಡ ಅವ್ರ ಹತ್ರನೂ ಕೂಡ ಮಾತನಾಡ್ತಾನೆ. ಸರ್ ನಮಸ್ತೆ. ಸಿಲಿಂಡರ್ಗಾಗಿ ಕಾಯ್ತಾ ಇದ್ರಿ, ಎಷ್ಟು ದಿನದಿಂದ ಕಾಯ್ತಾ ಇದ್ರಿ ಸರ್? ಸರಿ, ನಾವು ಒಂದು ತಿಂಗಳಾಯ್ತು ಬುಕ್ ಮಾಡಿ. 15 ದಿನ DSC ನಂಬರ್ ಬಂದೈತೆ. ನಾಳೆ ನಾಡ್ದು ಬರ್ತದೆ, ನಾಳೆ ನಾಡ್ದು ಬರ್ತದೆ ಹಿಂಗೆ ಹೇಳ್ತಿದ್ರು. ನಮ್ದು ಹುಣಸೂರಿಂದ ಗದ್ಗೆಗೆ ಹಾಕ್ಬಿಟ್ರೆ ಸರ್, ಕರಿಮುನ್ನಳ್ಳಿ ಗದ್ಗೆ ಅಲ್ಲಿಗೆ ಹಾಕವ್ರೆ. ಅದಕ್ಕೆ ಈಗ ಬರ್ತದೆ ಅಂತ ಅಂದ್ರೆ ಅದಕ್ಕೆ ಇಲ್ಲಿಗೆ ಬಂದಿವಿ ಸರ್. ಕಟ ಮಾಡಿ ರೋಡ್ಗೆ ಬನ್ನಿ ಅಂತ ಅಂದ್ರೆ ಅದಕ್ಕೆ ಬಂದಿವಿ. ಮುಂಚೆ ಎಲ್ಲ ಚೆನ್ನಾಗಿ ಸಿಗ್ತಾ ಇತ್ತು ಸರ್? ಮೊದಲು ಸಿಗ್ತಾ ಇತ್ತು, 15 ದಿವಸಕ್ಕೊಂದ್ಸರಿ ಕೊಡ್ತಾ ಇದ್ರು. ಈಗ ಒಂದು ತಿಂಗಳು ಈಚೆಗೆ ಈ ತರ. ಮತ್ತೆ ಈಗ ಒಂದ್ ತಿಂಗಳಿಂದ ಸಿಲಿಂಡರ್ ಇಲ್ವಲ್ಲ, ಏನ್ ಮಾಡ್ತಾ ಇದ್ರ ಸರ್? ಸೌದೆಯಲ್ಲಿ ಮಾಡ್ತಾ ಇದ್ರು ಮೊನ್ನೆ ಎಲ್ಲ ಸೌದೆಲಿ. ಈಗ ಮಾಡ್ಲೇಬೇಕಲ್ಲ, ಇದಿಲ್ವಲ್ಲ, ಹೆಂಗ್ಸರು ತುಂಬಿಸ್ಕೊಂಡು ಓಡ್ ಬಂದು ಈಗ ತುಂಬಿಸ್ಕೊಂಡು ಅವನು ಹೋಗ್ಬೇಕು. ಇಲ್ಲಿ ಕಾಯ್ತಾ ಇದ್ರಿ ಬರುತ್ತೆ ಅಂತ? ಬರುತ್ತೆ ಅಂತ ಈಗ ಬರ್ತದೆ ಅಂತ ಹೇಳಿದ್ರು, ಈಗ ಅದಕ್ಕೆ ಬಂದಿತ್ತು. ಎಷ್ಟೊತ್ತಿಂದ ಕಾಯ್ತಾ ಇದ್ರ ಸರ್? ಈಗ ಬಂದು. ಹೌದಾ ಸರ್? ಈಗ ಮನೇಲಿ ಏನಂತಾರೆ ಸಿಲಿಂಡರ್ ಇಲ್ವಲ್ಲ ಅದಕ್ಕೆ? ಸರ್ ಅದಕ್ಕೆ ಅಲರ್ಟ್ ಆಗ್ಬಿಟ್ಟಾರ ಸರ್. ಈಗ ಸೌದೆಲಿ ಮಾಡಿಕಿಲ್ಲ ಸರ್, ಮಾಡಕ್ಕಿಲ್ಲ. ಅದಕ್ಕೆ ಈಗ ಎಲ್ಲಾರು ಸರಿ ತುಂಬಿಸ್ಕೊಂಡು ಕೊಡ್ಬೇಕು ಮನೆಗೆ. ಇಲ್ಲ ಅಡಿಗೆ ಮಾಡಲ್ಲ ಅಂತಿದಾರ? ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ತಿಲ್ಲ ಸರ್. ಕೆಲಸ ಮಾಡೋ ಅಂದ್ರೆ ಸಿಲಿಂಡರ್ ಎಲ್ಲ ಎಲ್ಲಿ ಮಾಡ್ತೀವಿ ಅಂತಾರೆ. ಆತರ ಆಗದೆ. ಹಾಗಾದ್ರೆ ಗ್ಯಾಸ್ ಬೇಕೇ ಬೇಕು. ಕಲೆಕ್ಟ್ ಆಗ್ಬಿಟ್ಟು ಸರ್, ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದಾರ. ನಮ್ಮ ಓದಿರೆಲ್ಲ ಮಾಡ್ತಿರೋ, ಈಗ ಎಡ್ತೀರಿ ಎಲ್ಲಿ ಮಾಡೋರು ಸರ್? ಕೊಡ್ಲೇಬೇಕು, ಎಲ್ಲಾರು ಸರಿ ಕೊಡ್ಲೇಬೇಕು. ಈಗ ಸೌದೆ ತಂದು ಕೊಟ್ರೆ ಮಾಡಲ್ವಾ? ಏನಂತಾರೆ? ಸೌದೆ ಆಲ್ರೆಡಿ ಸರ್ ಗೊತ್ತಮಟ್ಟೆ ಎಲ್ಲ ಸೌದೆ ಎಲ್ಲ ಸರ್ ಮಾಡಕ್ಕಿಲ್ಲ ಸರ್. ಏನಂತಾರೆ? ಏನು ಈಗ ಕೇಳ್ಬೇಕು ಸರ್ ಏನನ್ನದ. ಅವ್ರು ಏನಂತಾರೆ? ಈಗ ಮನೆ ಬೈತಾರ ಇರ್ತಾರ. ಈಗ ಮಕ್ಳು ಸ್ಕೂಲ್ಗೆ ಹೋಗ್ತೇವೆ, ನಾಷ್ಟ ಮಾಡೋ ಅಂದ್ರೆ ಗ್ಯಾಸ್ ಇಲ್ಲ ಅಂತಾರೆ, ಸೌದೆಯಲ್ಲಿ ಲೇಟ್ ಆಯ್ತದೆ ಅಂತಾರೆ. ಜಮೀನ್ ಹತ್ರನೇ ಸೌದೆ ಮಾಡಕ್ಕಿಲ್ಲ ಸರ್. ಗ್ಯಾಸೇ ಬೇಕು. ಅದಕ್ಕೆ ಇದಕ್ಕ ಕಚ್ಕೊಬಿಟ್ಟಾರ ಈಗ ಅಲರ್ಟ್ ಆದಂಗೆ. ಅದಕ್ಕೆ ರೂಢಿ ಆಗ್ಬಿಟ್ಟಾರೆ ಹೆಂಗಸರು. ಈ ಕಾಲದವರೆಲ್ಲ ರೂಢಿ ಆಗವ್ರೆ. ಸೌದೆ ಅಂತ ಆಗದೇ ಇಲ್ಲ. ಮತ್ತೆ ಈಗ ಸಿಗ್ತಾ ಇಲ್ವಲ್ಲ ಗ್ಯಾಸ್, ಏನ್ ಮಾಡ್ತೀರಿ? ಈಗ ಏನಾರ ವ್ಯವಸ್ಥೆ ಮಾಡ್ಬೇಕು ಸರ್. ಇದು ಹೋಯ್ತಾ ಇನ್ನೂ ಸಮಸ್ಯೆ ಆಗುತ್ತಂತೆ. ಅದು ಹೇಳಕ್ ಆಗಿಲ್ಲ ಸರ್. ನಾವು ಇವತ್ತು ಹೇಳ್ಬೋದು, ನಾಳೆದು ಏನ್ ಹೇಳಕ್ ಆಯ್ತದೆ? ನಾಳೆದು ಹೇಳಕ್ ಆಗೋದಿಲ್ಲ. ಈಗ ಮನೆಯವ್ರಿಗೆ ಹೇಳ್ಬೇಕಿತ್ತು, ಗ್ಯಾಸ್ ಸಿಗ್ತಾ ಇಲ್ಲ, ಅಡಿಗೆ ಇನ್ನು ಅದ್ರಲ್ಲೇ ಮಾಡಿ ಅಂತ. ಈಗ ಮೊಬೈಲ್ ನೋಡ್ಕೊಂಡಾರಲ್ಲ, DSC ನಂಬರ್ ಬಂದದಲ್ಲ, ಹೋಗಿ ಅಲ್ಲಿ ಬಂದ ತಕ್ಷಣ ಹೋಗಿ ಅಂತ ಕಳಿಸ್ತಾರ. ದಿನ ಬಂದು ಕಾಯ್ಕೊಳ್ತೀರಾ? ಕಾಯ್ಕೊಳ್ಳೇಬೇಕು. ತಮ್ಮ ಹೆಸರು? ಕೃಷ್ಣೇಗೌಡ ಅಂದ್ಬಿಟ್ಟು. ಕೃಷ್ಣೇಗೌಡ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕೃಷ್ಣೇಗೌಡ ಅವರ ಮಾತಾಗಿರುವಂಥದ್ದು. ಅಂದರೆ ಈಗಾಗಲೇ ಅವರು ಹೇಳುವಾಗೆ ಕಳೆದ 1 ತಿಂಗಳಿಂದಲೂ ಕೂಡ ಗ್ಯಾಸ್ಗಾಗಿ ನಾವು ಪರಿತಪಿಸ್ತಾ ಇದ್ದೇವೆ. ಬಂದು ದಿನ ಕಾಯುವಂಥ ಕೆಲಸ ಆಗ್ತಾ ಇದೆ, ಆದರೆ ಸಿಲಿಂಡರ್ ಅಂತೂ ಬರ್ತಾ ಇಲ್ಲ ಎನ್ನುವಂಥ ಮಾತುಗಳನ್ನು ಕೂಡ ತಿಳಿಸ್ತಿದ್ದಾರೆ. ಜೊತೆಗೆ ಈಗಾಗಲೇ ಸೌದೆಗಳನ್ನು ಮನೆಗಳಿಗೆ ಕೊಂಡೊಯ್ಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಆದರೆ ಹೆಚ್ಚಿದಾಗಿ ಗ್ರಾಮೀಣ ಭಾಗದ ಮಹಿಳೆಯರು ಸಹ ಈಗ ಗ್ಯಾಸ್ಗೆ ಅಡಿಕ್ಟ್ ಆಗಿದ್ದಾರೆ. ಹೀಗಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ ಎನ್ನುವಂಥ ಮಾತುಗಳನ್ನು ಕೂಡ ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧುಚಂದ್ರ ಜೊತೆ ಪ್ರಶಾಂತ್ ಮಲ್ಲಿಕ್, ಆಂದೋಲನ, ಮೈಸೂರು.